ಕನ್ನಡ ಸುವರ್ಣ 50ರ ವಿಶೇಷ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಗಂಗಾವತಿ ನಗರದ ಹೃದಯರೋಗ ತಜ್ಞರಾದ ಡಾಕ್ಟರ್ ಜಿ. ಚಂದ್ರಪ್ಪನವರಿಗೆ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರಿಂದ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಗಂಗಾವತಿ ತಾಲೂಕಿನ ಹಾಗೂ ಕೊಪ್ಪಳ ಜಿಲ್ಲಾ ಜನರಿಗೆ ತಮ್ಮೆಲ್ಲರಿಗೆ ನಮಸ್ಕಾರಗಳು. ಬಂಧುಗಳೇ, ಇವತ್ತು ಬಹಳ ನನಗೆ ಅತಿ ಸಂತೋಷವಾಗ್ತಾ ಇದೆ. ಏನೆಂದರೆ, ನಮ್ಮ ಗಂಗಾವತಿಯಲ್ಲಿ ಇರ್ತಕ್ಕಂಥ ಹಿರಿಯ ವೈದ್ಯರು ಡಾಕ್ಟರ್ ಚಂದ್ರಪ್ಪ ಅವರು, ಹಾರ್ಟ್ ಸ್ಪೆಷಲಿಸ್ಟ್, ಅವರಿಗೆ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕದ 50ರ ಸಂಭ್ರಮದ ಪ್ರಶಸ್ತಿಯನ್ನು ಅವರಿಗೆ ಗಂಗಾವತಿ ಚಂದ್ರಪ್ಪ ಅವರಿಗೇನು ನೀಡಿದೆ, ಆಯ್ಕೆಯನ್ನು ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಸಹಿತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಬಂಧುಗಳೇ, ನಾನು ವಿದ್ಯಾರ್ಥಿ ಜೀವನದಿಂದ ಅವರಿಗೆ ನಾನು ನೋಡ್ತಾ ಇದ್ದೀನಿ. ನಮ್ಮ ಗಂಗಾವತಿಯಲ್ಲಿ ಮೊದಲೇ ನನಗೆ ತಿಳಿದ ಮಟ್ಟಿಗೆ ಡಾಕ್ಟರ್ ಸೋಮರಾಜು ಮತ್ತು ಡಾಕ್ಟರ್ ಚಂದ್ರಪ್ಪ ಅವರು ಅಕ್ಕಪಕ್ಕ ಆಸ್ಪತ್ರೆ ಬರುವುದು. ನಮಗೆ ಆಗಿನ ಸಂದರ್ಭದಲ್ಲಿ ನಾವು ಗಂಗಾವತಿಯ ಯುವಕರಲ್ಲಿ ಗಂಗಾವತಿ ಅಭಿವೃದ್ಧಿಯ ಚಿಂತಕರಾಗಿದ್ವಿ ನಾವು. ಆ ಸಂದರ್ಭದಲ್ಲಿ ನಮ್ಮ ಗಂಗಾವತಿಗೆ ಒಳ್ಳೆ ಒಳ್ಳೆ ಡಾಕ್ಟರ್ಗಳು ಬರಬೇಕು, ದೊಡ್ಡ ದೊಡ್ಡ ಕಾಯಿಲೆಗಳ ಡಾಕ್ಟರ್ಗಳು ನಮ್ಮ ಗಂಗಾವತಿಯಲ್ಲಿ ಬಂದು ರೋಗಿಗಳಿಗೆ ನೋಡುವಂಥದ್ದಾಗಬೇಕು. ನಮ್ಮ ಗಂಗಾವತಿಯ ರೋಗಿಗಳು ಬೇರೆ ಊರುಗಳಿಗೆ ಹೋಗುವಂತೆ ಆಗಬಾರ್ದು ಅಂತೇಳಿ ನಾವು ಅವಾಗೆಲ್ಲ ಬಯಸ್ತಿದ್ವಿ ನನ್ನ ವಿದ್ಯಾರ್ಥಿ ಜೀವನದಲ್ಲಿ. ಆಗ ಲಯನ್ಸ್ ಕ್ಲಬ್ ಸಹಿತ ಹುಟ್ಟಾಕಿರ್ತಕ್ಕಂಥವರು ಸಹಿತ ಇವರೇ, ಡಾಕ್ಟರ್ ಚಂದ್ರಪ್ಪ ಅವರು ಪ್ರಮುಖವಾಗಿ, ಆಮೇಲೆ ಡಾಕ್ಟರ್ ಸೋಮರಾಜ್ ಅವರು, ಇವರೆಲ್ಲ ನಮ್ಮ ಹಿರಿಯರು, ಸೀನಿಯರ್ಸ್. ವಯಸ್ಸಿನಲ್ಲಿ ನಮಗೆ ತುಂಬ ಸೀನಿಯರ್ಸು. ನಾವು ಗಂಗಾವತಿಯಲ್ಲಿ ಆವಾಗ ಯೂತ್ಸ್, ನಮಗೆ ತುಂಬ ಉತ್ಸಾಹ, ನಾನಾ ರೀತಿಯಿಂದ ಗಂಗಾವತಿ ಬೆಳಿಬೇಕು ಅನ್ನೋ ಕನಸನ್ನು ನಾನು ಮತ್ತು ನನ್ನ ಜೊತೆಗಿರ್ತಕ್ಕಂಥ ಸಂಗಡಿಗರೆಲ್ಲರೂ ಮಾತನಾಡ್ಕೊಂತ ಇರ್ತಿದ್ವಿ. ಲಯನ್ಸ್ ಕ್ಲಬ್ನಲ್ಲಿ ನನಗೆ ಒಂದು ಮೆಂಬರ್ ಅಂಥೇಳಿ ಹಾಕಿಕೊಂಡ್ರು. ಭಾಳ ದಿವಸ ಆದಮೇಲೆ ಹಾಕ್ಕೊಂಡಿದ್ದ ಮೇಲೆ ಒಂದು ಐ ಕ್ಯಾಂಪ್ಗಳು ಭಾಳ ಮಾಡ್ತಿದ್ರು. ಡಾಕ್ಟರ್ ಚಂದ್ರಪ್ಪ ಅವರು, ಸೋಮರಾಜರವರು ಲಯನ್ಸ್ ಕ್ಲಬ್ ವತಿಯಿಂದ ಫ್ರೀ ಐ ಕ್ಯಾಂಪ್, ಫ್ರೀ ಐ ಚೆಕಪ್ಸ್ ಮಾಡ್ತಿದ್ರು. ಆಗ ಗಂಗಾವತಿಯಲ್ಲಿ ಈಗ ಆನೆಗುಂದಿ ರೋಡ್ಗೇನೋ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ನನ್ನ ಅವಧಿಯಲ್ಲಿ ನಾನೇನೋ ಕಟ್ಟಿಸಿದ್ದೇನೆ. ಆ ಜಾಗದಲ್ಲಿ ಒಂದು ಗೋಡಾನಿತ್ತು. ಆ ಗೋಡಾನಿನಲ್ಲಿ ಐ ಕ್ಯಾಂಪ್ ನಾವು ಮಾಡಿದ್ದೀವಿ. ಇವರೆಲ್ಲರ ನಾಯಕತ್ವದಲ್ಲಿ ಹಿರಿಯ ವೈದ್ಯರು ಇದ್ದರು. ಆಗಿನ ಕಾಲದಲ್ಲಿ ನಮಗೆ ಕಾರ್ಡಿಯಾಕ್ ಬಗ್ಗೆ ಆಗಲಿ, ಪ್ರತಿಯೊಂದು ಬಗ್ಗೆ ಆಗಲಿ ತಿಳಿಸ್ಕೊಡ್ತಿದ್ರು.
ಆಮೇಲೆ ಸೋಮರಾಜ್ ಅವರು ಸರ್ಜನ್ ಇದ್ದರು. ನಮ್ಮೂರಿಗೆ ಸರ್ಜನು ಇದ್ದಿದ್ದಿಲ್ಲ ಯಾರು ಗೊತ್ತ. ಐ ಕ್ಯಾಂಪ್ ಮಾಡಿದಾಗ ನಾನು ಸಹಿತ ಒನ್ ಆಫ್ ದಿ ಓನ್ಲಿ ಮೆಂಬರ್ ಆಗಿ ವಾಲಂಟಿಯರ್ ಆಗಿ ನಾವು ಕೆಲಸ ಮಾಡಿದ್ದೀವಿ. ಯಾವ ದಿವಸ ಬೆಳಿಗ್ಗೆ ಐ ಕ್ಯಾಂಪ್ ಚೆಕಪ್ ಆದ ನಂತರ ಮರುದಿವಸ ಐ ಆಪರೇಷನ್, ಬಡವರ ಕಣ್ಣಿನ ಆಪರೇಷನ್ಗಳು ಇಟ್ಕೊಂಡಾಗ ನಾವು ಬೆಳಿಗ್ಗೆ ನಸಿಗ್ಲೆ 7:30 8 ಗಂಟೆಗೆಲ್ಲ ಗೋಡಾನ್ನಲ್ಲಿ ಹೋಗಿ ಸ್ಟ್ರೆಚರ್ಗಳನ್ನು ರೆಡಿ ಮಾಡ್ಕೊತಿದ್ದೀವಿ ನಾವೇ. ಆಮೇಲೆ ಯಾರ್ಯಾರು ಆಪರೇಷನ್ ಆಗಿರ್ತದೆ ಬಡ ರೋಗಿಗಳು, ಅವ್ರ ಆಪರೇಷನ್ ಆದ ನಂತರ ಡಾಕ್ಟ್ರು ಆಯ್ತು ಇವರಿಗೆ ಕರ್ಕೊಂಡು ಹೋಗಿ ಅಂದಾಗ ನಾವು ಬಡವ್ರನ್ನ ಎತ್ಕೊಂಡು ಸ್ಟ್ರೆಚರ್ ಮೇಲೆ ಇಟ್ಕೊಂಡು ಮತ್ತೆ ಇಬ್ಬರು, ನಾನು ನನ್ನ ಜೊತೆಗೆ ಇನ್ನೊಬ್ಬರು ಸಂಗಡಿಗಳು ತಗೊಂಡು ಎಲ್ಲಿ ಸಾಲಿಗೆ ಆ ಪೇಷಂಟ್ಗಳಿಗೆ ಮಲಗಿಸ್ತಿದ್ದೀವಿ ನಾವು. ಅಲ್ಲಿ ತಂದು ಆ ಸ್ಟ್ರೆಚರ್ ಇಟ್ಟು ಆ ರೋಗಿನ ಮತ್ತೆ ಮಲಗಿಸಿ ಮತ್ತೆ ಸ್ಟ್ರೆಚರ್ ತಗೊಂಡು ಮತ್ತೆ ಆಪರೇಷನ್ ಥಿಯೇಟರ್ ಅಂತೇನು ಮಾಡ್ತಿದ್ವಿ ಅಲ್ಲಿ ಒಯ್ತಿದ್ವಿ. ಮತ್ತೆ ತಗೊಂಡು ಮತ್ತೆ